ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಏಕೆ ಕನ್ನಡ ಲಾಗ್ಸ್. ನಾವಿವತ್ತು ಬೆಳಗಾವಿ ಒಂದು ಪ್ರಸಿದ್ಧ ಸ್ಥಳಕ್ಕೆ ಬಂದಿದ್ದೇವೆ. ರಾಮದುರ್ಗದಲ್ಲಿದೆ ಅದು. ರಾಮದುರ್ಗ ಅಂದ್ರೇ ನಮಗೆ ನೆನಪಾಗೋದು ಅನೇಕ ಕೊಳ್ಳಗಳು. ಮಳೆಗಾಲದಲ್ಲಿ ಇಲ್ಲಿ ಅನೇಕ ಕೊಳ್ಳಗಳು ಹರಿಯೋದನ್ನೇ ನೀವು ನೋಡ್ಬೋದು. ಸ್ಪೆಷಲಿ ಇದರಲ್ಲಿ ಈಶ್ವರ ಕೊಳ್ಳ ಆಗಿರ್ಬೋದು, ಮೇಗುಂಡಿ ಕೊಳ್ಳ ಆಗಿರ್ಬೋದು, ಸಿದ್ದೇಶ್ವರ ಕೊಳ್ಳ ಆಗಿರ್ಬೋದು, ಅಥವಾ ಹೂವಿನ ಕೊಳ್ಳ ಆಗಿರ್ಬೋದು, ಶಬರಿ ಕೊಳ್ಳ ಆಗಿರ್ಬೋದು, ಇವೆಲ್ಲ ನಮ್ಮ ರಾಮದುರ್ಗ ತಾಲೂಕಿನಲ್ಲೇ ಇದೆ. ಇದಕ್ಕೋಸ್ಕರನೇ ಇದು ಕೊಳ್ಳಗಳಿಗೆ ಫೇಮಸ್ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ರಾಮದುರ್ಗವನ್ನು. ಹೌದು, ರಾಮದುರ್ಗ ಸವದತ್ತಿ ಹತ್ರ ಬಂದಾಗ ನಿಮಗೆ ಸಾಕಷ್ಟು ಕೊಳ್ಳಗಳಿಗೆ ಏನು ಹೇಳಿದ್ವಲ್ಲ, ಈ ಕೊಳ್ಳಗಳನ್ನೆಲ್ಲ ನೋಡ್ಬೋದು. ಅದೇ ರೀತಿ ಒಂದು ಈಗ ನಾವು ಬಂದಿರೋದು ಕೂಡ ಒಂದು ಕೊಳ್ಳಕ್ಕೆ. ಹೌದು, ಅದರಲ್ಲೇ ಒಂದು ಕೊಳ್ಳಕ್ಕೆ ನಾವಿವತ್ತು ಬಂದಿದ್ದೇವೆ. ಆ ಕೊಳ್ಳ ಯಾವುದಪ್ಪ ಅಂತಂದರೆ ಶ್ರೀ ಸಿದ್ದೇಶ್ವರ ಕೊಳ್ಳ. ಸಿದ್ದೇಶ್ವರ ಕೊಳ್ಳ ಇದು ಮುಳ್ಳೂರಿನ ಹತ್ತಿರ ಬರುತ್ತೆ, ಅಂದರೆ ರಾಮದುರ್ಗ ತಾಲೂಕಿನ ಮುಳ್ಳೂರಿನ ಗ್ರಾಮದಲ್ಲಿ ಬರುತ್ತೆ. ಸೊ ಈ ಕ್ಷೇತ್ರ ತುಂಬ ಪ್ರಸಿದ್ಧಿ ಪಡೆದಿದೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಈ ಶ್ರೀ ಕ್ಷೇತ್ರ ಸಿದ್ದೇಶ್ವರ ಕೊಳ್ಳವನ್ನು ವಿಸಿಟ್ ಮಾಡೋಣ. ಸೊ ನಿಮಗೂ ತೋರಿಸ್ತೇವೆ ಸಿದ್ದೇಶ್ವರ ಕೊಳ್ಳ ಹೇಗಿದೆ ಅಂತ. ಹಾಗೆ ಇದರೊಟ್ಟಿಗೆ ನಿಮಗೆ ಈ ಸಿದ್ದೇಶ್ವರ ಕೊಳ್ಳದ ಮಾಹಿತಿಯನ್ನು ಕೂಡ ಕೊಡ್ತೇವೆ. ಹೋಗೋಣ ಬನ್ನಿ. ಹಾಗೆ ನೀವು ಸಿದ್ದೇಶ್ವರ ಕೊಳ್ಳಕ್ಕೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ರೈಟ್ ಸೈಡಲ್ಲಿ ಪಾದುಕೆಗಳನ್ನು ಕಾಣ್ಬೋದು. ಹಾಗೆ ಒಂದು ಕಲ್ಯಾಣ ಮಂಟಪನೂ ಇದೆ. ಅದರ ಲೆಫ್ಟ್ ಸೈಡಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ, ಒಂದು ದೊಡ್ಡ ಶಿವನ ಮೂರ್ತಿಯನ್ನು ನೀವು ಕಾಣ್ಬೋದು. ಹಾಗೆ ಮೆಟ್ಲು ಹತ್ತಿ ಹೋಗ್ತಾ ಇದ್ದಂಗೆ ಸಣ್ಣ ಸಣ್ಣ ಗುಡಿಗಳನ್ನು ನೀವು ನೋಡ್ಬೋದು. ಈ ಸಿದ್ದೇಶ್ವರ ಕೊಳ್ಳದಲ್ಲಿ ಸಿಕ್ಕಾಪಟ್ಟೆ ಮಂಗಗಳು, ಮಂಗಗಳಿದೆ. 2 ಜಾತಿಯ ಮಂಗ ಇದೆ. ಒಂದು ಕೆಂಪು ಮೂತಿಯ ಮಂಗಗಳು, ಇನ್ನೊಂದು ಕಪ್ಪು ಮೂತಿಯ ಮಂಗಗಳು. ಹೌದು, ಇದು ಕಪ್ಪು ಮೂತಿಯ ಮಂಗ. ಇಲ್ಲೇ ಪಕ್ಕದಲ್ಲೇ ಕೆಂಪು ಮೂತಿ ಮಂಗ ಇದೆ ನೋಡಿ. ಪಾಪ ಬಿಸಿಲಿಗೆಲ್ಲ ಒಟ್ಟಿಗೆ ಕೂತಿವೆ. ದೇವಸ್ಥಾನದ ಪಕ್ಕದಲ್ಲೇ ಸಿದ್ದೇಶ್ವರ ಕೊಳ್ಳ ಇದೆ. ಅದರಲ್ಲಿ ಯಾವಾಗಲೂ ನೀರು ಜಿನುಗ್ತಾ ಇರುತ್ತೆ. ಇವಾಗ ನೋಡಿ, ಇಷ್ಟು ಬೇಸಿಗೆ ಇದೆ, ಆದ್ರೂ ನೀರು ಬತ್ತೋದಿಲ್ಲಂತೆ. ಬನ್ನಿ ಹೋಗೋಣ, ಅಲ್ಲಿ ಹೋಗಿ ನೋಡೋಣ. ಸೊ ನಾವೀಗ ಈ ಬೆಟ್ಟದ ಒಳಗಡೆ ಹೋಗ್ತಾ ಇದ್ದೇವೆ, ಗುಹೆಯಲ್ಲಿ. ನೀರಿದೆ ನೋಡಿ. ಹೌದು, ಇಲ್ಲಿ ಒಂದು ನಾಗದೇವರ ಕಲ್ಲು. ಹೌದು, ಬಂಡೆಯ ಮಧ್ಯದಿಂದ ಬೇರಿಂದ ನೀರು ಜಿನುಗ್ತಾ ಇದೆ. ಹೌದು, ನೀರ್ ನೋಡಿ ಹೊಂಡದಲ್ಲಿ. ಇಂಥ ಬೇಸಿಗೆ ಕಾಲದಲ್ಲೂ ಇಲ್ಲಿ ನೀರಿದೆ ಮತ್ತು ತುಂಬಾನೇ ಕೋಲ್ಡ್ ಆಗಿದೆ ನೀರು. ಹಾಗೂ ವಿಚಿತ್ರ ಅನ್ನಿಸ್ತು ನಂಗೆ ಅಲ್ಲಿ ಬೀಳೋದು ನೋಡಿ. ನೀರು ಜಿನುಗ್ತಾನೆ ಇದೆ ಕಂಟಿನ್ಯೂಸ್ ಆಗಿ. ಹೌದು, ಅದು ಬೆಟ್ಟದ ಅಡಿಯಿಂದ ಒಳಗಡೆಯಿಂದ ಬರೋದಲ್ಲ. ಸೊ ಹಾಗೆ ನೀರು ತಂಪಿರುತ್ತೆ. ಸ್ನೇಹಿತರೆ, ಈ ಸಿದ್ದೇಶ್ವರ ಕೊಳ್ಳದಲ್ಲಿ ಇಲ್ಲೇನು ನೀರು ಜಿನುಗ್ತಾ ಇದೆ ಅಲ್ಲ, ಇದರ ಪಕ್ಕದಲ್ಲೇ ಗುಹೆ ಇದೆ. ಇಲ್ಲಿ ಮೇಲೆ ಹೋದರೆ ಗುಹೆ ಸಿಗ್ತದೆ. ಇದು ತುಂಬ ಡೀಪ್ ಗುಹೆ, ಒಳಗಡೆ ತುಂಬ ಇದೆ. ಸೊ ಈ ಗುಹೆಯಲ್ಲಿ ಬಾವಲಿಗಳು ವಾಸ ಮಾಡ್ತಾವ ಅಂತ, ಬಾವಲಿಗಳ ಅದು ಸ್ಮೆಲ್ ಬರ್ತಾ ಇದೆ. ಏನು ಸುತ್ತಮುತ್ತಲ ಗುಡ್ಡ ಇಷ್ಟು ಹೈಟ್ ಇದೆ. ಮಳೆಗಾಲಕ್ಕೆ ಬಂದರೆ ನಿಮಗೆ ಭಾರಿ ಚಂದ ಕಾಣ್ಬೋದು ಇದೆಲ್ಲ ನೋಡೋಕ್ಕೆ. ಮತ್ತು ಕೊಳ್ಳದಲ್ಲಿ ನೀರು ಸಹ ಹಾಗೇನೆ ತುಂಬಾ ಇರುತ್ತೆ ಮಳೆಗಾಲಕ್ಕೆ ಬಂದರೆ. ಇಲ್ಲಿ ನೋಡಿ, 2 ಬೆಟ್ಟಗಳು, ಅದರ ಮಧ್ಯಕ್ಕೆ ದೇವಸ್ಥಾನ. ಶಿವ ಹಾಗೆಯೇ ಯಾವಾಗಲೂ ಎಲ್ಲಿ ಬೆಟ್ಟ ಗುಡ್ಡಗಳಿವೆ ಅಲ್ಲೇ ಹೋಗಿ ನೆಲೆಸ್ತಾನೆ. ಪ್ರಶಾಂತವಾದ ಜಾಗ ಬೇಕು ಶಿವನಿಗೆ ಯಾವಾಗಲೂ. ಇಲ್ಲಿ ಶ್ರೀ ವೀರಭದ್ರೇಶ್ವರ ದೇವರ ಮೂರ್ತಿ ಇದೆ ನೋಡಿ. ಹಾಗೆ ಇಲ್ಲಿ ಪಕ್ಕದಲ್ಲೇ
ಷಣ್ಮುಖ ದೇವರು. ಸೊ ಹಾಗೆ ಇಲ್ಲಿ ಮೇಲೆ ಗಜಲಕ್ಷ್ಮಿ. ಓಂ ಗುರು ಶ್ರೀ ಸಿದ್ದೇಶ್ವರಾಯ ನಮಃ. ಇದು ಬಹು ಹಿಂದಿನ ಪೌರಾಣಿಕ ದೇವಸ್ಥಾನವಾಗಿದ್ದು ಚಾಲುಕ್ಯರ ಕಾಲದಲ್ಲಿ ಆದಂಥ ದೇವಸ್ಥಾನ ಮತ್ತು ಅಥವಾ 3 ಮತ್ತು 4ನೇ ಶತಮಾನದಲ್ಲಿ ಈ ದೇವಸ್ಥಾನ ನಿರ್ಮಾಣಗೊಂಡಿದೆ. ಇದು ಶ್ರೀ ಸಿದ್ದೇಶ್ವರ ಅಂತೇಳಿ ಲಿಂಗು. ಇದು ಅಂದರೆ ಬಲಗಡೆ ಜಲ ಬಲಗಡೆ ಜಡಿ, ಅಲ್ಲಿ ಆಲದ ಜಡೆಯಾಗಿದ್ದ ನೀರು ಬರ್ತದೆ ರೀ. ಆಲದ ಜಡೆಗಿದ್ದ ನೀರು ಬರೋದ್ರಿಂದ ಇದು ಸಿದ್ಧಿ ಲಿಂಗು ರೀ. ಅಂದ್ರೆ ಆಲದ ಜಡೆ ಗಂಗೆಯ ಪಡೆ ಲಿಂಗದ ಗುಡಿ ಅಂದರೆ ತ್ರಿಮೂರ್ತಿ ಸಂಗಮ ಅಂತ ಇದು ನಮ್ಮ ಪೂರ್ವಿ ಕಾಲದಿಂದ ಹೇಳ್ಕೊತ ಬಂದಿದ್ದಾರೆ. ಮತ್ತು ಇದು ಏನೈತೆ ಅಂತಂದ್ರೆ ಸಿದ್ದೇಶ್ವರ ಅಂದ್ರೆ ಹಾವಿನ ಹುತ್ತಿನೊಳಗೆ ಉದ್ಭವ ಆಗೈತ್ರಿ. ಸಿದ್ದೇಶ್ವರ ಅಂತಂತಂದ್ರೆ ಮೊದಲ ಪೂರ್ವಿ ಕಾಲದಲ್ಲಿ ಒಂದು ಹುತ್ತು ಇತ್ತಂತಾರೆ. ಇಲ್ಲಿ ಹಾವಿನ ಹುತ್ತಿನೊಳಗೆ ಎಲ್ಲ ಇದು ಹಾಕಿ ಲಿಂಗು ಹಾವಿನ ಹುತ್ತಿನೊಳಗೆ ಉದ್ಭವ ಆಗೈತ್ರಿ. ಹಿಂಗಾಗಿ ಇದಕ್ಕೆ ಸಿದ್ಧಿ ಲಿಂಗು ಸಿದ್ದೇಶ್ವರ ಅಂತ ಇದಕ್ಕೆ ಹೆಸರು ಬಂತ್ರಿ. ಮತ್ತಿದು ಜಲಾರಿ ಎಲ್ಲ ಈಶ್ವರಲಿಂಗ ಜಲಾರಿ ಎಡಗಡೆ ಇದ್ರು, ಇದು ಬಲಗಡೆ ಐತ್ರಿ. ಮತ್ತೆ ಲಿಂಗು ಪೀಠಕ್ಕೆ ಬಲಗಡೆ ಮಗ್ಲ ಇದಕ್ಕೆ ಹಸರ ಮಚ್ಚಿ ಐತ್ರಿ. ಇದಕ್ಕೆ ಯಾವ ಲಿಂಗಕ್ಕೂ ವಿಶೇಷ ಹಸರ ಮಚ್ಚಿ ಇರಲ್ಲ. ಇಲ್ಲೊಳಗೆ ಐತ್ರಿ ಅದ ವಿಭೂತಿ ಒಳಗೆ ನಿಮ್ಗೆ ಅದ ಕಾಣಲ್ರಿ. ಈಗ ವಿಭೂತಿ ಹಚ್ಚು ನಾವು ಪ್ರತಿ ವರ್ಷ ವಸ್ತ್ರ ಹುಣ್ಣಿಮೆಗೆ ಅದರದ ಜಾತ್ರೆ ಉತ್ಸವ ಆಗತ್ರಿ. ಒಂದಿನ ಕಾರ್ತಿಕೋತ್ಸವ, ಒಂದಿನ ರಥೋತ್ಸವ, ಒಂದಿನ ಹರಿಜಾತ್ರೆ ಅಂತ್ರಿ. ಮತ್ತೆ ಮುಂದೆ ಶನಿವಾರ ದಿವಸ ಕಳಿಸಿ ಹೋಯ್ತೈತ್ರಿ. ವಿಜೃಂಭಣೆಯಿಂದ ಜಾತ್ರೆ ಆಗತ್ರಿ. ಮತ್ತೆ ಹೊಂಡ ಏನೈತಲ್ರಿ ಸತತ ನೀರು ಇರ್ತದ್ರಿ. ಅಷ್ಟು ನೀರು ಯಾವಾಗ್ಲೂ ಅದು ಹೊಂಡ ಬತ್ತಿದ್ದು ಇಷ್ಟನೇ ಇಲ್ರಿ. ಎನಿ ಟೈಮ್ ನಾವು 1 ವರ್ಷ 2 ವರ್ಷ ಆತ್ರಿ ಮಳಿ ಬರಗಾಲ ಬಿದ್ದೀವಿ, ಈಗೂ ಗೊತ್ತಿಲ್ಲ. ಎನಿ ಟೈಮ್ ನಾವು ಅದ ನೀರ ಸಿದ್ದೇಶ್ವರ ಅಜ್ಜಗೆ ಪೂಜೆಗೆ ಯೂಸ್ ಮಾಡ್ತೇವ್ರಿ. ಮತ್ತು ಪ್ರತಿದಿನ ಬೆಳಿಗ್ಗೆ ಡೈಲಿ ರುದ್ರಾಭಿಷೇಕ. ಮತ್ತು ಇದೊಂದು ವಿಶಿಷ್ಟತೆ ಏನೈತೆ ಅಂತಂದ್ರೆ ನಾವು ಲಿಂಗು ಏನೈತಲ್ರಿ ಶಿವರಾತ್ರಿಯಿಂದ ಯುಗಾದಿ ಮಠ ಈ ಟೈಪ್ ಲಿಂಗು ದರ್ಶನ ಆಗತ್ರಿ ಜನರಿಗೆ. ನಾಳೆ ಯುಗಾದಿಯಿಂದ ಈ ಟೈಪ್ ಲಿಂಗು ದರ್ಶನ ಆಗಲ್ರಿ. ನಾವೆಲ್ಲ ಮತ್ತೆ ಅಲಂಕಾರ ಮಾಡ್ತೇವ್ರಿ. ಅಂದ್ರೆ ಗಲ್ಲೀಪ್ ಹಾಕ್ತೇವ್ರಿ, ಮಕುಟ ಐತ್ರಿ, ಪಂಚಲೋಹದ ಮಕುಟ. ಯುಗಾದಿಯಿಂದ ಕಾಣಲ್ರಿ ಅದ. ಇದು 1 ತಿಂಗಳು ಅಷ್ಟೇ ಕಾಣ್ತದ್ರಿ. ಅಲ್ಲಿ ಒಂದು ಗವಿ ಐತ್ರಿ, ನೀವು ಮೇಲೆ ಗವಿ ನೋಡಿದ್ರಲ್ಲ ಸಿದ್ದೇಶ್ವರ ಕೊಳದಾಗ, ಅದು ಗವಿ ಎಲ್ಲಿ ಹೋಗೈತಿ ಶಬರಿ ಕೊಳಕ್ ಹೋಗೈತ್ರಿ. ಅಷ್ಟು ದೊಡ್ಡ ಗವಿ. ಶಬರಿ ಕೊಳದಾಗ ಅಲ್ಲಿ ಒಂದು ಆಕಳ ಗವಿ ಅಂತ ಐತಿ. ಆ ಗವಿಗೆ ಹೋಗಿದ್ರೆ ಟಚ್ ಆಗೈತ್ರಿ. ಅದ್ರ ಲಿಪಿ ಒಳಗೈತಿ, ನಮ್ಮ ಅಜ್ಜಾರ್ ಹೇಳ್ತಿದ್ರಿ. ಮತ್ತ ಗವಿ ಒಳಗೆ ಯಡೂರು ಸಿದ್ಧಲಿಂಗೇಶ್ವರ ತಪಸ್ ಮಾಡ್ಯಾರ್ರಿ. ಅದು ಒಂದು ಪವಾಡ ಐತ್ರಿ. ಹಳ್ಳಿಲಿ ಕಲ್ಯಾಣ ಬಸವನ ದೇವಸ್ಥಾನ ಅಂತ ಐತ್ರಿ. 12ನೇ ಶತಮಾನ ಬಸವಣ್ಣವರು ಕೂಡಲ ಸಂಗಮಕ್ಕೆ ಹೋಗ್ಬೇಕಾರ ಇಲ್ಲಿ ಯಾವ್ದು ಹೋಗಾಗ ಅವಾಗ 12ನೇ ಶತಮಾನ ಕಲ್ಯಾಣ ಬಸವೇಶ್ವರ ದೇವಸ್ಥಾನ ಅಂತೇಳಿ 2 ಕಲ್ಲಿಟ್ಟು ಹೋಗಿದ್ರು. ಈಗ ಅವ್ರ ಮನಸ್ಸಿನ ಏನಾರ ಬೇಡ್ಕೋಬೇಕಾದ್ರೆ ಒಂದು ಹರಕೆ ಕೇಳ್ತಾರೆ ಬಸವಣ್ಣ. ಅವ್ರ ಮನಸ್ಸಿನಾಗ ಅನ್ಕೊಂಡು ಎತ್ತಿದ್ರಂದ್ರೆ ಭಾಳ ಹೂವಿನ ಬರ್ತೈತ್ರಿ. ಅದು ಈಗೂ ಐತ್ರಿ. ಬಸವಣ್ಣ ಭಾಳ ಶಕ್ತಿ ಐತಿ. ಕಲ್ಯಾಣ ಬಸವೇಶ್ವರ ಮತ್ತು ಅಲ್ಲಿ ಚಿತ್ರದುರ್ಗದ ಮುರುಘರಾಜೇಂದ್ರ ಸ್ವಾಮಿಗಳ ಮೂಲ ಪೀಠಾಧೀಶರು 12 ವರ್ಷ ತಪಸ್ ಮಾಡ್ಯಾರಂತ್ರಿ. ಹೌದನ್ರಿ. ಕಲ್ಯಾಣ ಬಸವನ ಗುಡಿ ಒಳಗೆ ಅದ್ರದ್ದು ಒಂದು ಐತಿಹಾಸಿಕ ಐತ್ರಿ. ದೇವಸ್ಥಾನದ ಟೈಮಿಂಗ್ಸ್ ಏನಿರುತ್ತೆ ಸ್ವಾಮಿಗಳೇ? ನಾವು ಪ್ರತಿ 24 ಇಲ್ಲೇ ಇರ್ತೇವ್ರಿ. 24 ತಾಸು ನಾವು ಇಲ್ಲೇ ಇರ್ತೇವ್ರಿ. ದೇವಸ್ಥಾನ ಎನಿ ಟೈಮ್ ಯಾವ ಭಕ್ತರ ಜನ ಯಾವಾಗ ಬಂದ್ರು ನಾವು ಅವ್ರಿಗೆ ಅನುಕೂಲ ಮಾಡ್ಕೊಡ್ತೇವಿ. ಬೆಳಗ್ಗೆ ಅಭಿಷೇಕ ಮುಗಿಸ್ಕೊಂಡು ಸಾಯಂಕಾಲ 7:30 ತನ 7:30 ನಾವು ಇಲ್ಲಿ ಕ್ಲೋಸ್ ಮಾಡ್ತೇವ್ರಿ. 7:30 ಗಂಟೆಗೆ ಆದ್ರೂ ನಾವು ಇಲ್ಲೇ ಇರ್ತೇವೆ. ಹಾಟಿಂಗ್ ಏನೈತೆ ನಾವು ವಸ್ತಿ ಇಲ್ಲೇ ಮಾಡ್ತೇವಿ. ಎಲ್ಲಾ ಬಂದವ್ರಿಗೆ ಭಕ್ತರಿಗೆ ವಸ್ತಿ ಬಂದ್ರೆ ಪ್ರಸಾದ ವ್ಯವಸ್ಥೆ ಮಾಡ್ಕೊಡ್ತೇವಿ. ಅವ್ರ ಬೆಳಿಗ್ಗೆ ಅಭಿಷೇಕ ಮಾಡಿಸೋ ವ್ಯವಸ್ಥೆ ಮಾಡ್ಕೊಡ್ತೇವಿ. ಭಕ್ತರಿಗೆ ಬಂದಂತರ ಎಲ್ಲಾರ್ಗಿ ಅನುಕೂಲ ಮಾಡ್ಕೊಂಡಂತ ಎಲ್ಲಾ ಅನುಕೂಲತೆಗಳು ಅದಾವ್ರಿ. ನೀರಿನ ಬಂತು, ರೂಮಿನ ಬಂತು, ಲೈಟ್ ಬಂತು, ಎಲ್ಲಾ ರೀತಿಯ ಅನುಕೂಲತೆ. ಅವ್ರಿಗೆ ಸಾಕಷ್ಟು ಜನ ಬಂದ್ರು ಅವ್ರಿಗೆ ಪ್ರಸಾದ ಮಾಡ್ಬೇಕು, ಬಾಂಡೆ ಸಾಮಾನು ಅದಾವ್ರಿ. ಅವ್ರಿಗೆ ಯಾವ್ದು ಕೊರತೆ ಇಲ್ಲ. ಅವ್ರು ಏನೋ ಬಂದ್ರು ಇಲ್ಲಿ ಏನೋ ಕೊರತೆ ಆಗುವಂತದ್ದು ಏನಿಲ್ರಿ. ಬಹಳ ಪ್ರಶಾಂತ ಸ್ಥಳ ಐತಿ. ಸ್ವಾಮಿಗಳು ಹೇಳ್ತಾ ಇದ್ರು ಇಲ್ಲಿ ಬಂದಂಥ ಭಕ್ತರಿಗೆ ಅವರ ಇಷ್ಟಾರ್ಥಗಳನ್ನ ನೆರವೇರಿಸಿ ಕೊಟ್ಟಿರ್ತಕ್ಕಂಥ ಈ ಸಿದ್ದೇಶ್ವರ ದೇವರ ಸನ್ನಿಧಿಯಲ್ಲಿ ನಾವು ಇರೋದ್ರಿಂದ ನೀವು ಕೂಡ ದರ್ಶನವನ್ನ ತೆಗೆದುಕೊಳ್ಳತಕ್ಕಂಥ ಭಕ್ತರೆಲ್ಲ, ಸೊ ಯಾರ್ಯಾರಿಗೆ ತಮ್ಮ ಹರಕೆಗಳಿದಾವೋ ಇಲ್ಲಿ ಬಂದು ಸಿದ್ದೇಶ್ವರ ದೇವರ ಹತ್ರ ಕೇಳ್ಕೊಂಡ್ರೆ ಸಿದ್ಧಿ ಆಗ್ತವೆ ಅನ್ನೋ ಒಂದು ನಂಬಿಕೆಯನ್ನು ಇಟ್ಕೊಂಡು ದೇವರ ದರ್ಶನವನ್ನ ಪಡೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಾವು ಸಿದ್ದೇಶ್ ಪೂಜಾರಿ ಅಂತ ಹೇಳ್ರಿ. ನಾವು ಅರ್ಚಕರು, ನಾವು ಪ್ರಧಾನ ಅರ್ಚಕರು. ಈ ಸಿದ್ದೇಶ್ವರ ದೇವರ ಮಾಹಿತಿಯನ್ನ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸ್ವಾಮಿಗಳೇ. ಈ ಸ್ಥಳದಲ್ಲಿ
ಕಲ್ಯಾಣ ಬಸವೇಶ್ವರರು ಉಳುವಿಗೆ ಹೋಗುವಾಗ ಇಲ್ಲಿ ಬಂದು ತಂಗಿದ್ರು ಅಂತ ಒಂದು ಇತಿಹಾಸ ಇದೆ. ಅದೇ ತರ ಇಲ್ಲಿ ಒಂದು ಸತ್ಯಗಲ್ಲಿದೆ. ನಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ ಅಂದ್ರೆ ಈ ಕಲ್ಲು ಹಗುರವಾಗಿ ಎತ್ತುತ್ತೆ. ಹೇಗೆ ಬಂತ? ಇದು ಆಕ್ಚುಲಿ ಕೆಲವರು ಅಂದ್ಕೋಬಹುದು ಮೂಢನಂಬಿಕೆ ಅಂತ, ಬಟ್ ಅದು ಅವರವರ ಮನಸ್ಥಿತಿಗೆ ಬಿಟ್ಟಿದ್ದಲ್ವಾ. ನಂಬಿಕೆ ಅನ್ನೋದು ಯಾವುದ್ರಲ್ಲಿ ನಾವು ಕಾಣ್ತೀವಿ ಅದರ ಮೇಲೆ ಇದೆಲ್ಲ ನಡ್ಕೊಂಡು ಬರುತ್ತೆ. ಇಲ್ಲಿ ಹನುಮಂತ ಸಿದ್ದೇಶ್ವರ ದೇವರ ದರ್ಶನಕ್ಕೆ ಬಂದಿದ್ದಾನೆ ನೋಡಿ ಇಲ್ಲಿ. ಆಕ್ಚುಲಿ ಏನಾಗಿದೆ ಅಂದ್ರೆ ಈ ಸರ್ತಿ ಮಳೆಗಾಲ ಕಮ್ಮಿಯಾಗಿ ಬೇಸಿಗೆಗಾಲ ಜಾಸ್ತಿ ಆಗಿದೆಲ್ಲ, ಎಲ್ಲಾ ಪ್ರಾಣಿಗಳು ಏನ್ ಮಾಡ್ತಾವ, ನೀರಿಗೋಸ್ಕರ ಹಾಹಾಕಾರ ಆಗ್ತಾ ಇದೆ. ಇಲ್ಲಿ ಸಹ ಹಾಗೇನೆ ಎಷ್ಟು ಮಂಗಗಳು ಬಂದು ನೀರಿಗೋ ಆಹಾರಕ್ಕೋಸ್ಕರ ಪರದಾಡ್ತಿವೆ. ಇಲ್ಲಿ ನೋಡಿ ಮಂಗ. ಅದಕ್ಕೆ ಸ್ನೇಹಿತರೆ, ನಮ್ಮ ಮನೆ ಮೇಲ್ಗಡೆ ಅಂದರೆ ನಿಮ್ಮ ಮನೆಗಳ ಮೇಲ್ಗಡೆ ಟೆರೆಸಲ್ಲಿ ಸೊ ಈ ಪ್ರಾಣಿ ಪಕ್ಷಿಗಳಿಗೆ ಸ್ವಲ್ಪ ನೀರನ್ನು ಇಟ್ಟರೆ ಒಳ್ಳೆಯದು ಅನಿಸುತ್ತೆ. ಅವಕ್ಕೂ ಕೂಡ ನೀರಿಗಾಗಿ ಪರದಾಡೋದು ತಪ್ಪುತ್ತೆ. ನಮ್ಮ ಕೈಲಾದಷ್ಟು ನಮ್ಮ ಸಣ್ಣ ಪ್ರಯತ್ನವನ್ನು ನಾವು ಮಾಡಬೇಕು. ಸಾಹಸ ಮಾಡಕ್ಕೆ ಹೊರಡ್ತಾ ಇದ್ದಾರೆ. ಏನ್ ಸಾಹಸ ಹೇಳಿ? ಮಂಗಗಳಿಗೆ ಇದೆಲ್ಲ ತಿನಿಸು. ನಮ್ಗೆ ತಿನ್ಲಿಕ್ಕೆ ಅಂತ ತಂದಿದ್ದು ಎಲ್ಲ ಇಲ್ಲಿ ಮಂಗಗಳನ್ನು ನೋಡಿ ಪಾಪ ಕಂಡು ಅವಾಗ ಕೊಡ್ತಾ ಇದ್ದಾರೆ ನೋಡಿ, ಕಟ್ ಮಾಡಿ. ನೋಡೈತಿ ಮುಂದೆ ಬರ್ತಾನ ಮಗ ಓಡಿ. ನೋಡಿದ್ರಲ್ಲ ಸ್ನೇಹಿತರೆ, ಶ್ರೀ ಕ್ಷೇತ್ರ ಕಲ್ಲೂರು ಸಿದ್ದೇಶ್ವರ ದೇವರ ದೇವಸ್ಥಾನವನ್ನು. ಹಾಗೆ ಈ ಸಿದ್ದೇಶ್ವರ ಕೊಳ್ಳದಲ್ಲಿ ಬಂದು ಈ ಪ್ರಶಾಂತವಾದ ಕೊಳ್ಳವನ್ನು ನೋಡ್ತಿರ್ಬೇಕಾದ್ರೆ ನಮಗೆ ಮನಸ್ಸಿಗೆ ತುಂಬ ಸಂತೋಷ ಆಯಿತು. ಹಾಗೆ ದೇವರ ದರ್ಶನ ಪಡೆದು ಇನ್ನೂ ನಾವು ಪುನೀತರಾದ್ವಿ ಅಂತ ಹೇಳ್ಬೋದು. ಹಾಗೆ ನೀವು ಕೂಡ ನಮ್ಮ ವಿಡಿಯೋ ಮುಖಾಂತರ ಶ್ರೀ ಸಿದ್ದೇಶ್ವರ ದೇವರ ದರ್ಶನ ಭಾಗ್ಯವನ್ನು ಪಡ್ಕೊಂಡ್ರಿ ಅಂತ ಅನ್ಕೋತೇವೆ. ಹಾಗೆ ಸ್ನೇಹಿತರೆ, ಆಗಲೇ ಹೇಳಿದ ಹಾಗೆ ಈ ದೇವಸ್ಥಾನದ ವಿಶೇಷ ಈಶ್ವರ ಲಿಂಗ ಇದೆ ಅಲ್ಲ, ಆ ಲಿಂಗದ ಪೀಠ ಎಲ್ಲ ಕಡೆ ನಾವು ಎಡಗಡೆ ಇರೋದನ್ನು ನೋಡಿದ್ದೇವೆ. ಇಲ್ಲಿ ಬಂದು ಬಲಗಡೆ ಇರೋ ಪೀಠ ನೋಡಿ ನಮಗೂ ಆಶ್ಚರ್ಯ ಆಯಿತು. ಸೊ ನಿಮಗೂ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಹಾಗೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬಾಯ್ ಬಾಯ್ ಫ್ರೆಂಡ್ಸ್. ಬಾಯ್. ಹಾಗೆ ಲೈಕ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.